ಬಿಜೆಪಿ ರವಿಕುಮಾರ್ ಅವ್ರನ್ನ ಒಂದು ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಕೇಂದ್ರ ಸರ್ಕಾರ ಕೊಡಬೇಕಾದ ಅನುದಾನ ಸರಿಯಾಗಿ ಕೊಟ್ಟಿದ್ರೆ ನಾವೇ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ. ನಾನು ಒಂದೇ ಪ್ರಶ್ನೆಯನ್ನ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ GST ಕೌನ್ಸಿಲ್ ಬಂತು, ನಾವು ಅದನ್ನು ಜಾರಿಗೊಳಿಸಿದ್ದೀವಿ. ನಿಮ್ಮ ಸರ್ಕಾರ UPA ಸರ್ಕಾರ ಇದ್ದಾಗ ಬೇರೆ ಬೇರೆ ರಾಜ್ಯಗಳಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ರಿ ಟ್ಯಾಕ್ಸ್ ಶೇರನ್ನು? ಪರ್ಸೆಂಟೇಜ್ ಜಾಸ್ತಿ ಇತ್ತು, ಅದಕ್ಕಿಂತ ಜಾಸ್ತಿ ನಾವು ಕೊಡ್ತಾ ಇದ್ದೀವಿ. ನೀವು ಟೋಟಲ್ ನಂಬರ್ ಮಾತಾಡ್ತೀರಿ. ಎಸ್, ಟೋಟಲ್ ನಂಬರ್ ಹೇಳ್ತಾ ಇದ್ದೀನಿ. ಅವ್ರು ಬೆಳೆದಿದೆ, ದುಡ್ಡು ಬೆಳೆದಿದೆ ಸರ್. ನೀವು ಅಲ್ಲಿಗೆ ಕಂಪೇರ್ ಮಾಡೋಣ. ಇದು ಈ ಅವಧಿನಲ್ಲಿ ಅದನ್ನ ಚರ್ಚೆ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಕಡಿಮೆ ಸಮಯ ಆಗತ್ತೆ. ಉದಾಹರಣೆಗೆ ನಾನು ಹೇಳ್ತೇನೆ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 10 ವರ್ಷದೊಳಗೆ 2004ರಿಂದ 2014 ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥ ಹಣ ಟ್ಯಾಕ್ಸ್ನಲ್ಲಿ ಟ್ಯಾಕ್ಸ್ ಶೇರು 81,790. ನೀವು ಅಬ್ಸಲ್ಯೂಟ್ ನಂಬರ್ ಮಾತಾಡ್ತೀರಿ, ಹೇಳ್ತೀನಿ. ಅಬ್ಸಲ್ಯೂಟ್ ನಂಬರ್ ಮಾತಾಡ್ತೀರಿ. ಸಹಾಯಧನ ಬಂದಿರತಕ್ಕಂಥದ್ದು 60,779. ನಾವಿದ್ದಾಗ ಹೇಳ್ತೀನಿ ಕೇಳಿ, ಎಷ್ಟು ಪ್ರಮಾಣದಲ್ಲಿ ಹೆಚ್ಚು ನೋಡಿ. 10 ವರ್ಷದಲ್ಲಿ ಅವರು 81,791 ಕೋಟಿ ಇದ್ರೆ ನಮ್ಮ ಸರ್ಕಾರ ಅಂದ್ರೆ ಈಗ BJP ನರೇಂದ್ರ ಮೋದಿ ಸರ್ಕಾರದಲ್ಲಿ 10 ವರ್ಷದೊಳಗಡೆ 2,95,818 ಕೋಟಿ. ರವಿಕುಮಾರ್ ಅವ್ರ ಬಜೆಟ್ ಬೆಳೆದಿದೆ ರೀ. ಮತ್ತೆ ಅದನ್ನೇ ಹೇಳೋದು ಬೇಡ. ಆಯ್ತು, ಕರ್ನಾಟಕದಿಂದ ಹೋಗಿರುವ ದುಡ್ಡಿಗೆ ಬಂದಂತ ಪ್ರಮಾಣ ಎಷ್ಟು ಅಂತ ಮಾತಾಡಿ, ಪರ್ಸೆಂಟೇಜ್ ಎಷ್ಟು ಅಂತ ಮಾತಾಡಿ. UPAಗೆ ಕಂಪೇರ್ ಮಾಡಿದ್ರೆ NDA ನಲ್ಲಿ ಜಾಸ್ತಿ ಬರ್ತಾ ಇದೆ. ನಾವು ಚರ್ಚೆಗೆ ಸಿದ್ಧರಿದ್ದೀವಿ. ಒಂದು. ಎರಡನೇದು, ನಾನು ಈ ವಿಷಯನ ಚರ್ಚೆ ಮಾಡಕ್ಕೆ ಸಿದ್ದರಾಮಯ್ಯ ಅವರು ಯಾಕೆ ಎದುರ್ಕೊಳ್ತಾ ಇದ್ದಾರೆ GST ಕೌನ್ಸಿಲ್ ಮೀಟಿಂಗ್ ಹೋಗಕ್ಕೆ? ನಿಮಗೆ ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಕ್ ಸಂತೆನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಕ್ ಬರೋದಿಲ್ಲ ಮಾನ್ಯ ಸಿದ್ದರಾಮಯ್ಯ ಅವರೇ. ನೀವು GST ಕೌನ್ಸಿಲ್ ಮೀಟಿಂಗ್ ಇದೆ, ಹೋಗಿ ನೀವು ಮೆಂಬರ್. ಅದಕ್ಕೆ GST ಕೌನ್ಸಿಲ್ ನಲ್ಲಿ ಬರಬೇಕಾದ ದುಡ್ಡಿನ ಚರ್ಚೆ ಆಗೋದಿಲ್ಲ, ಬರಬೇಕಾದ ದುಡ್ಡಿನ ಚರ್ಚೆ ಆಗೋದು ಫೈನಾನ್ಸ್ ಕಮಿಷನ್. ಫೈನಾನ್ಸ್ ಕಮಿಷನ್ ಮೊನ್ನೆ ಬಂದಿದೆ, ಚರ್ಚೆ ಮಾಡಬಹುದಲ್ಲ. ಯಾಕೆ GST ಕೌನ್ಸಿಲ್ ಮೀಟಿಂಗ್ ಹೋಗಲ್ಲ ಸಿದ್ದರಾಮಯ್ಯ ಅವರು? ನೀವು ಬಹಳ ಆರ್ಥಿಕ ತಜ್ಞರಲ್ಲ, ಬಹಳ 16 ಬಜೆಟ್ ಮಂಡನೆ ಮಾಡಿದಿರಿ. ಕರ್ನಾಟಕಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣ ಬರಬೇಕು, ಬಂದ್ರೆ ನನಗೂ ಒಳ್ಳೇದು, ಕರ್ನಾಟಕ ರಾಜ್ಯದ 6-7 ಕೋಟಿ ಜನಕ್ಕೆ ಒಳ್ಳೇದು. ಯಾಕೆ ಹೋಗಿ ಚರ್ಚೆ ಮಾಡ್ತಾ ಇಲ್ಲ? ಯಾಕೆ ಎದುರ್ಕೊಳ್ತಾ ಇದ್ದೀರಿ? ಮಾತು ಎತ್ತಿರ ಕೇಂದ್ರ ಸರ್ಕಾರದಿಂದ ಇಷ್ಟು ಹಣ ಬರಬೇಕಾಗಿತ್ತು, ಇಷ್ಟು ಬಂದಿಲ್ಲ. ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ಕಿಲೋಮೀಟರ್ ರಸ್ತೆ ಆಗಿತ್ತು, ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಕಿಲೋಮೀಟರ್ ರಸ್ತೆ ಆಗಿದೆ, ಬನ್ನಿ ಚರ್ಚೆಗೆ. ಇನ್ನೊಂದು ಪ್ರಶ್ನೆ ನಾನು ಕೇಳ್ಬಿಟ್ಟು ನನ್ನ ವಿಷಯ ಮುಗಿಸ್ತೇನೆ. ಬೆಂಗಳೂರಿನಲ್ಲಿ 65% ಟ್ಯಾಕ್ಸ್ ಹಣ ಕಟ್ತಾರೆ ಒಟ್ಟು ಟ್ಯಾಕ್ಸ್ ನಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟು ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಹಣ ಖರ್ಚು ಮಾಡ್ತಾ ಇದ್ದೀರಿ ಬೆಂಗಳೂರಿಗೆ? ಬೆಂಗಳೂರಿನ ಜನ ಇದೇ ಸಿದ್ದರಾಮಯ್ಯ ಅವ್ರ ಮನೆ ಮುಂದೆ, ಸಿದ್ದರಾಮಯ್ಯ ಅವ್ರ ಆಫೀಸ್ ಮುಂದೆ ಕುತ್ಕೊಂಡು ನಾವು ಬೆಂಗಳೂರಿನವರು ಇಷ್ಟು ಪರ್ಸೆಂಟ್ 65% ಹಣ ಟ್ಯಾಕ್ಸ್ ಕಟ್ತಾ ಇದೀವಿ, ನಮಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಬಿಹಾರಕ್ಕೆ ಬಡವರು ಜಾಸ್ತಿ ಇದ್ದಾರೆ, ಜಾಸ್ತಿ ಕೊಡಬೇಕು. ಉತ್ತರ ಪ್ರದೇಶದಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಜಾಸ್ತಿ ಕೊಡಬೇಕು. ಇದು ನೀವೇ ಮಾಡಿರೋ ಪಾಲಿಸಿ, ಅದೇ ಇಂಪ್ಲಿಮೆಂಟ್ ಆಗ್ತಿರೋದು. ಯಶಸ್ವಿಯಾಗಿ ಅಲ್ಲ, ರವಿಕುಮಾರ್ ಅವರೇ, ಯಶಸ್ವಿಯಾಗಿ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಕ್ಕೆ ದಕ್ಷಿಣದ ರಾಜ್ಯಗಳಿಗೆ ಏಟು ಬೀಳಬಾರ್ದು, ಅಷ್ಟೇ ಬೇಡಿಕೆ ಇರೋದು. ನೋಡಿ ಸರ್, ಇದನ್ನ ನಾನು ಒಪ್ತೇನೆ. ಈ ವಿಷಯನ ಯಾಕೆ ಚರ್ಚೆ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು? 30 ಸೆಕೆಂಡ್ ಮಾತ್ರ, 30 ಸೆಕೆಂಡ್. ಎರಡು ಅಂಶ ಹೇಳ್ತೇನೆ. ಅವ್ರ ವಿಷಯ ತೆಗೆದುಕೊಂಡ್ರು ನೋಡಿ. ಇವರು 40% ಕಮಿಷನ್ ಹೊಡಿತಾ ಇತ್ತು BJP, ಅದನ್ನ ನಿಲ್ಲಿಸ್ಬಿಟ್ರೆ ರಾಜ್ಯನ ಸುಧಾರಿಸ್ಬಿಡುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಸುಧಾರಿಸೋದು ಆಗ್ಬಿಟ್ಟಿದ್ರೆ ಯಾಕೆ ನೀವು ಬೆಲೆಯನ್ನ ಏರಿಕೆ ಮಾಡಿದ್ರಿ? ಯಾಕೆ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದ್ರಿ? ನೋಡಿ ಹೇಳ್ತೇನೆ, ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡಿದ್ರು ಅಂತ ಸರ್. ಅದು ಒಂದು ಪೊಲಿಟಿಕಲ್ ಜುಮ್ಲಾ ಆಗಿತ್ತು ಸರ್, ಅದು ಪೊಲಿಟಿಕಲ್ ಜುಮ್ಲಾ ಆಗಿತ್ತು. ಎರಡು ಅಂಶ ಹೇಳ್ತೀನಿ. 25,000 ರೂಪಾಯಿ ಇತ್ತು ಸರ್ TC ರೇಟು ಟ್ರಾನ್ಸ್ಫಾರ್ಮರ್ಗಳಿಗೆ. ಟ್ರಾನ್ಸ್ಫರ್ ಬೋರ್ವೆಲ್ ಹಾಕೋದಕ್ಕೆ ಏನು ರೈತರಿಗೆ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಳ್ತಾರೆ, 25,000 ರೂಪಾಯಿ ಇತ್ತು ನಮ್ಮ ಸರ್ಕಾರ ಇದ್ದಾಗ. ನೀವಿದ್ದಾಗ 3 ಲಕ್ಷ ಮಾಡಿದಿರಿ. ಮಂಡಳಿಯ ಸಭೆಗೆ ಸಿದ್ದರಾಮಯ್ಯನವರು ಸಾಕಷ್ಟು ಸಭೆಗಳಿಗೆ ಅವರು ಅಟೆಂಡ್ ಮಾಡಿದ್ದಾರೆ. ತಪ್ಪು ಸರ್, ನೀವು ಬೆಂಬಲಿಸಿದ್ದೀರಾ. ಡೋಂಟ್ ಲೀಡ್ ದ ತಪ್ಪು ಮಾಹಿತಿ ಕೊಡಬೇಡಿ. ಕೆಲವು ಸಮಯದಲ್ಲಿ ಸನ್ಮಾನ್ಯ ಕೃಷ್ಣೇಗೌಡರನ್ನು ಕಳಿಸ್ಕೊಟ್ಟಿದ್ದಾರೆ, ಮೆಜಾರಿಟಿ ಆಫ್ ಮೀಟಿಂಗ್ ಅವ್ರು ಅಟೆಂಡ್ ಮಾಡಿದ್ದಾರೆ. ಒಂದು. ಎರಡನೇದು, ಸನ್ಮಾನ್ಯ ಇದೊಂದು ಪಾಠ ಕಲ್ತ್ಕೊಂಡ್ಬಿಟ್ಟಿದ್ದಾರೆ BJP ಅವರು. ಬೆಂಗಳೂರಲ್ಲಿ 65% ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಹಂಗಾರೆ ಬೇರೆ ಕಡೆ ಯಾಕೆ ಕೊಡ್ತೀರಾ ಅಂತೇಳಿ. ಬೆಂಗಳೂರಲ್ಲಿ ಕಣ್ಣು ಕುಕ್ಕುವಷ್ಟು ಅಭಿವೃದ್ಧಿ ಇವತ್ತು ಆಗ್ತಾ ಇದೆ.
ಇದನ್ನು ಯಾರು ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ. ಅದು ಇವತ್ತು ಹೇಳ್ಬಾರ್ದಾಗಿತ್ತು. No, 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 no. ಮಳೆ ಅವಾಂತರ ಇಷ್ಟೆಲ್ಲ ಆದಾಗ ಇವತ್ತು ಹೇಳ್ಬಾರ್ದಾಗಿತ್ತು. ನಾನು ಹೇಳ್ತೇನೆ, ಇನ್ನೊಂದು ದಿವಸ ಯಾವತ್ತಾರ ಹೇಳ್ಬೋದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದೇ ತರ ಕರ್ನಾಟಕ ಕೊಳ್ಳಿ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.